Hi, hello, good morning, my dear friends. Welcome back to my YouTube ಚಾನಲ್ ಸ್ಟಡಿ ವಿತ್ ಮೀ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸ ದಿನ, ಹೊಸ ಅವಕಾಶ. ನನ್ನ ದಿನನಿತ್ಯದ ಓದಿನ ಪಯಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಮತ್ತೆ ಬಂದಿದ್ದೇನೆ. ಬನ್ನಿ, ಇಂದಿನ ಸ್ಟಡಿ ಬ್ಲಾಗ್ ಅನ್ನು ಒಟ್ಟಿಗೆ ಪ್ರಾರಂಭಿಸೋಣ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಜಾವ ಏಳೋದ್ರಿಂದ ತುಂಬಾ ಪ್ರಯೋಜನ ಆಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಅಂತಂದರೆ, ಆ ಸಮಯದಲ್ಲಿ ಸುತ್ತಮುತ್ತ ಶಾಂತ ವಾತಾವರಣ ಇರುತ್ತೆ. ಆದ್ದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ. ಮನಸ್ಸು ಮತ್ತು ಮೆದುಳು ಚುರುಕಾಗಿರೋದ್ರಿಂದ ಹೊಸ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಮತ್ತು ಹೆಚ್ಚು ಸಮಯ ನೆನಪಿನಲ್ಲೇ ಇಡಲು ಸಹಾಯ ಆಗುತ್ತೆ. ದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸಲು ಇದು ಸಹಾಯ ಮಾಡುತ್ತದೆ. ಪ್ರತಿದಿನ ಸ್ವಲ್ಪ ಬೇಗ ಎದ್ದು ಓದುವ ಅಭ್ಯಾಸ ಬೆಳೆಸಿದರೆ ನಮ್ಮ ಗುರಿಯತ್ತ ಒಂದು ಹೆಜ್ಜೆ ಮುಂದೆ ಸಾಗಬಹುದು. ಓದುವುದು ಅಂದರೆ ಕೇವಲ ಪುಸ್ತಕ ತೆರೆದು ಕುಳಿತುಕೊಳ್ಳುವುದು ಅಲ್ಲ. ಗುರಿ ಇಟ್ಟುಕೊಂಡು, ಅರ್ಥ ಮಾಡಿಕೊಂಡು, ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ನಿರಂತರವಾಗಿ ಓದಬೇಕು. ಒಂದು ವಿಷಯ ಮುಗಿದ ನಂತರ ಅದನ್ನು ಪುನರಾವರ್ತನೆ ಮಾಡಬೇಕು. ಕಷ್ಟವಾದ ವಿಷಯವನ್ನು ತಪ್ಪಿಸದೆ ಮತ್ತೆ ಮತ್ತೆ ಅಭ್ಯಾಸ ಮಾಡಬೇಕು. ಪ್ರತಿದಿನದ ಸಣ್ಣ ಪ್ರಯತ್ನವೇ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ಇಂದಿನ ಓದನ್ನು ಸಂಪೂರ್ಣ ಗಮನದಿಂದ ಆರಂಭಿಸೋಣ. ಇಡೀ ದಿನ ಒಂದೇ ಸಬ್ಜೆಕ್ಟ್ ಓದುವುದಕ್ಕಿಂತ 1 ಅಥವಾ 2 ಗಂಟೆಯ ನಂತರ ಬೇರೆ ಸಬ್ಜೆಕ್ಟ್ಗೆ ಬದಲಾಯಿಸಿದರೆ ಮನಸ್ಸಿಗೆ ಹೊಸತನ ಸಿಗುತ್ತದೆ, ಬೇಸರ ಕಡಿಮೆಯಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ವಿವಿಧ ವಿಷಯಗಳನ್ನು ಸಮತೋಲನವಾಗಿ ತಯಾರಿಸಬಹುದು. 1-2 ಗಂಟೆ ಗಣಿತ, 2 ಗಂಟೆ ಸಾಮಾನ್ಯ ಜ್ಞಾನ, 2 ಗಂಟೆ ಕರೆಂಟ್ ಅಫೇರ್ಸ್, ಈ ರೀತಿಯಾಗಿ ಸಬ್ಜೆಕ್ಟ್ಗಳನ್ನು ಬದಲಾಯಿಸುತ್ತಾ ಓದಿದರೆ ದಿನದ ಕೊನೆಯಲ್ಲಿ ಹೆಚ್ಚು ವಿಷಯವನ್ನು ಪರಿಣಾಮಕಾರಿಯಾಗಿ ಕಲಿಯಬಹುದು. ಓದುವುದಕ್ಕಿಂತ ರಿವಿಷನ್ ಇನ್ನೂ ಮುಖ್ಯ. ಒಂದು ವಿಷಯ ಓದಿದ ತಕ್ಷಣ 5-10 ನಿಮಿಷ ಅದನ್ನು ನೆನಪಿಸಿಕೊಂಡು ಮುಖ್ಯ ಅಂಶಗಳನ್ನು ಹೇಳಿಕೊಳ್ಳಿ ಅಥವಾ ಬರೆದುಕೊಳ್ಳಿ. ನಂತರ ಅದೇ ವಿಷಯವನ್ನು ಸಂಜೆ ಪುನರಾವರ್ತನೆ ಮಾಡಿ. ಮತ್ತೆ ಮರುದಿನ 10-5 ನಿಮಿಷ ರಿವಿಷನ್ ಮಾಡಿ. ವಾರಕ್ಕೊಮ್ಮೆ ಆ ವಾರದಲ್ಲಿ ಓದಿದ ಎಲ್ಲ ವಿಷಯಗಳನ್ನು ಒಮ್ಮೆ ನೋಡಿಕೊಳ್ಳಿ. ಹೀಗೆ ಹಂತ ಹಂತವಾಗಿ ರಿವಿಷನ್ ಮಾಡಿದರೆ ಓದಿದ್ದು ಹೆಚ್ಚು ದಿನ ನೆನಪಿನಲ್ಲಿ ಉಳಿಯುತ್ತದೆ ಮತ್ತು ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನೆನಪಿಡಿ, ಒಮ್ಮೆ ಓದಿದರೆ ತಿಳಿಯುತ್ತದೆ, ಮತ್ತೆ ಮತ್ತೆ ರಿವಿಷನ್ ಮಾಡಿದರೆ ನೆನಪಿನಲ್ಲಿ ಉಳಿಯುತ್ತದೆ. ಸ್ನೇಹಿತರೆ, ಓದಿನಲ್ಲಿ ಯಶಸ್ಸು ಸಾಧಿಸಲು ಪ್ರತಿದಿನ 8-10 ಗಂಟೆ ಓದಲೇಬೇಕು ಅನ್ನುವುದಿಲ್ಲ. ನೀವು ಎಷ್ಟು ಸಮಯ ಓದುತ್ತೀರೋ ಅದಕ್ಕಿಂತ ಎಷ್ಟು ಏಕಾಗ್ರತೆಯಿಂದ ಓದುತ್ತೀರೋ ಅದು ಮುಖ್ಯ. ಪ್ರತಿದಿನ ಒಂದು ಚಿಕ್ಕ ಗುರಿ ಇಟ್ಟುಕೊಳ್ಳಿ. ಓದಿದ ನಂತರ ರಿವಿಷನ್ ಮಾಡಿ ಮತ್ತು ನಿಮ್ಮ ಪ್ರಗತಿಯನ್ನು ನೀವು ಗಮನಿಸಿ. ಇತರರ ಜೊತೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ನಿಮ್ಮ ನಿನ್ನೆಗಿಂತ ಇಂದಿನ ನೀವು ಸ್ವಲ್ಪ ಉತ್ತಮವಾಗಿದ್ದರೆ ಅದೇ ನಿಜವಾದ ಬೆಳವಣಿಗೆ. ನಿಮ್ಮ ಕನಸುಗಳನ್ನು ನಂಬಿ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಸ್ನೇಹಿತರೆ, ಒಂದು ಚಿಕ್ಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಕೇವಲ 1 ಗಂಟೆ ಮಾತ್ರ ಓದುತ್ತಿದ್ದ. ಅವನ ಸ್ನೇಹಿತರು ಕೆಲವೊಮ್ಮೆ 8-10 ಗಂಟೆ ಓದುತ್ತಿದ್ದರು. ಎಲ್ಲರೂ ಅವನನ್ನು ನೋಡಿ, ಇಷ್ಟು ಕಡಿಮೆ ಓದಿದರೆ ಹೇಗೆ ಪಾಸ್ ಆಗ್ತೀಯಾ ಎಂದು ಕೇಳುತ್ತಿದ್ದರು. ಆದರೆ ಅವನು ಒಂದು ಕೆಲಸ ಮಾತ್ರ ತಪ್ಪಿಸಿರಲಿಲ್ಲ. ಪ್ರತಿದಿನ ಓದಿದ್ದನ್ನು ರಿವಿಷನ್ ಮಾಡುತ್ತಿದ್ದ. ಒಂದೇ ಒಂದು ದಿನವೂ ಓದುವುದನ್ನು ಬಿಡುತ್ತಿರಲಿಲ್ಲ. ಪರೀಕ್ಷೆಯ ದಿನ ಬಂದಾಗ ಹಲವರು ಓದಿದ್ದನ್ನು ಮರೆತಿದ್ದರು. ಆದರೆ ಅವನಿಗೆ ವಿಷಯಗಳು ಸ್ಪಷ್ಟವಾಗಿ ನೆನಪಿದ್ದವು. ಏಕೆಂದರೆ ಯಶಸ್ಸು ಹೆಚ್ಚು ಸಮಯ ಓದಿದವರಿಗೆ ಮಾತ್ರ ಸಿಗುತ್ತದೆ.
ನಿರಂತರವಾಗಿ ಮತ್ತು ಅರ್ಥ ಮಾಡಿಕೊಂಡು ಓದಿದವರಿಗೆ ಸಿಗುತ್ತದೆ. ನಿಜ ಅಲ್ವಾ ಫ್ರೆಂಡ್ಸ್? ಈ ಕಥೆನ ನಿಮಗೆ ಯಾಕೆ ಹೇಳಿದೆ ಅಂತಂದರೆ, ನಿನ್ನೆ ನಾನು ಯೂಟ್ಯೂಬ್ನಲ್ಲಿ ಒಬ್ಬ ಯಶಸ್ವಿ ಸರ್ಕಾರಿ ಉದ್ಯೋಗಿಯ ಅನುಭವವನ್ನು ನೋಡಿದೆ. ಅವರ ಮಾತು ನನಗೆ ತುಂಬ ಇಷ್ಟ ಆಯಿತು. ಅವರು ಹೇಳಿದ್ದು ಏನೆಂದರೆ, ಸುಮಾರು 4-5 ವರ್ಷಗಳ ಕಾಲ ಪ್ರತಿದಿನ 5ರಿಂದ 10 ಗಂಟೆವರೆಗೆ ಓದುತ್ತಿದ್ದರು. ಆದರೂ ಅವರಿಗೆ ಉದ್ಯೋಗ ಸಿಗಲಿಲ್ಲ. ಆಗ ಅವರು ತಮ್ಮ ಓದುವ ವಿಧಾನವನ್ನು ಬದಲಿಸಿದರು. ಹೊಸ ವಿಷಯಗಳನ್ನು ಮಾತ್ರ ಓದುವುದಕ್ಕಿಂತ ಪ್ರತಿದಿನ ರಿವಿಷನ್ ಮಾಡಲು ಪ್ರಾರಂಭಿಸಿದರು. ಆ ರಿವಿಷನ್ನಿಂದ ಅವರಿಗೆ ಓದಿದ ವಿಷಯಗಳು ಚೆನ್ನಾಗಿ ನೆನಪಿನಲ್ಲಿ ಉಳಿಯತೊಡಗಿದವು. ಅದರ ಫಲವಾಗಿ ಅದೇ ವರ್ಷದಲ್ಲಿ ಹಲವು ಸರ್ಕಾರಿ ಉದ್ಯೋಗಗಳ ಪರೀಕ್ಷೆಗಳಲ್ಲಿ ಯಶಸ್ಸು ಕಂಡರು. ಇದರ ಫಲವಾಗಿ ಅವರು 5 ಸರ್ಕಾರಿ ಉದ್ಯೋಗಗಳನ್ನು ಪಡೆದುಕೊಂಡರು. ಈ ಅನುಭವದಿಂದ ನಾನು ಕಲಿತ ಪಾಠ ಏನೆಂದರೆ, ಹೆಚ್ಚು ಸಮಯ ಓದುವುದಕ್ಕಿಂತ ಓದಿದ ವಿಷಯವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದು ಮತ್ತು ರಿವಿಷನ್ ಮಾಡುವುದು ಹೆಚ್ಚು ಮುಖ್ಯ. ಆದ್ದರಿಂದ ಸ್ನೇಹಿತರೆ, ನೀವು ಎಷ್ಟು ಗಂಟೆ ಓದುತ್ತೀರಿ ಎನ್ನುವುದಕ್ಕಿಂತ ಓದಿದ ವಿಷಯವನ್ನು ಎಷ್ಟು ಚೆನ್ನಾಗಿ ರಿವಿಷನ್ ಮಾಡುತ್ತೀರಿ ಎನ್ನುವುದು ಮುಖ್ಯ. ಇಂದಿನಿಂದ ಪ್ರತಿದಿನ ಸ್ವಲ್ಪ ಸಮಯವಾದರೂ ರಿವಿಷನ್ಗೆ ಮೀಸಲಿಡಿ. ಅದು ನಿಮ್ಮ ಯಶಸ್ಸಿನ ದಾರಿಯಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಎಲ್ಲರಿಗೂ ಶುಭವಾಗಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ಟೈಮು 9:20 ಆಗಿದೆ. ಇವಾಗ ನಾನು ನಿನ್ನೆ ಮಾಡ್ಕೊಂಡಿರುವಂತಹ ನೋಟ್ಸು, ಇನ್ನೇನು ಕ್ಲಾಸ್ಗಳನ್ನು ನೋಡಿಕೊಂಡು ಮಾಡಿರುವಂತಹ ನೋಟ್ಸನ್ನೇ ರಿವಿಷನ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ. ಇವತ್ತು 10 ಗಂಟೆಗೆ ನಾನು ಲೈವ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ 10 ಗಂಟೆವರೆಗೂ ಇದನ್ನು ಓದ್ಕೊಂಡು 10 ಗಂಟೆಯಿಂದ ನಾನು ಲೈವ್ ಸ್ಟಡಿ 1 ಅವರು ಲೈವ್ ಸ್ಟಡಿಯಲ್ಲಿ ಜಿಯೋಗ್ರಫಿಯನ್ನು ಓದ್ತೀನಿ. ಬನ್ನಿ ಫ್ರೆಂಡ್ಸ್, ಇದನ್ನು ಇವಾಗ ನಾವು ಓದ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಟೈಮು 11:05 ಆಯಿತು. 11:05 ಆಯಿತು. ಇವಾಗ ನಂದು ಲೈವ್ ಸ್ಟಡಿ ಕಂಪ್ಲೀಟ್ ಮಾಡಿ ಲೈವ್ ಸ್ಟಡಿನ ಮುಗಿಸ್ಕೊಂಡು ಇವಾಗ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನು GK ಫ್ರೆಂಡ್ಸ್, GKನ 2 ಅವರ್ 11ರಿಂದ 1 ಗಂಟೆವರೆಗೂ GK ಓದಬೇಕು. ಸರಿ ಫ್ರೆಂಡ್ಸ್, ಬನ್ನಿ ಓದೋಣ.